ಇತಿಹಾಸ ನಿರ್ಮಿಸಿದ ಡಾಕ್ಟರ್ BR ಅಂಬೇಡ್ಕರ್ ದೀಪೋತ್ಸವ. ಹೌದು ವೀಕ್ಷಕರೇ, ಶಿಡ್ಲಘಟ್ಟ ತಾಲೂಕಿನ ಈ ತಿಮ್ಸಂದ್ರ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ಗೆ ಊರಿನ ದಲಿತರ ಮನೆಯ ಮಹಿಳೆಯರು ದೀಪೋತ್ಸವವನ್ನು ಅಂಬೇಡ್ಕರ್ ಭಾವಚಿತ್ರದ ಮುಂದೆ ತಂದು ದೀಪ ಬೆಳಗಿಸಿ ಅಂಬೇಡ್ಕರ್ಗೆ ಪೂಜೆ ಸಲ್ಲಿಸಿದರು. ದಲಿತ ಸಮುದಾಯ ದುರ್ಗಮ್ಮ ದೇವಿಯ ಜಾತ್ರೆಯನ್ನು ಹಮ್ಮಿಕೊಂಡಿದ್ದರು. ಮೊದಲಿಗೆ ದುರ್ಗಾದೇವಿಯ ದೇವಸ್ಥಾನದ ಬಳಿ ಶುರುವಾದ ಈ ಜಾತ್ರೆ ತಮಟೆ ಮುಖಾಂತರ ಹಾಗೂ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಕೊನೆಗೆ ಅಂಬೇಡ್ಕರ್ ಭಾವಚಿತ್ರದ ಬಳಿ ಊರಿನ ಜನರೆಲ್ಲ ದೀಪಗಳನ್ನು ಇಟ್ಟು ಅಲ್ಲೇ ಪೂಜೆ ಮುಗಿಸಿದರು. ಇದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲು ಎಂದು DSSನ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕರು ವೆಂಕಿರವರು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಅನೇಕ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಅಂಬೇಡ್ಕರ ದಿಕ್ಕು ದಿಕ್ಕಿಗೂ ಹೊಂಗಿರಣ ಬೀರಿದ ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಜೈ ಭೀಮ್, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹೆಜ್ಜೆ ಹೆಜ್ಜೆಗೂ ಚುಚ್ಚುವ ಮುಳ್ಳು ದಲಿತರ ಹಾದಿಲಿ ಬರಿಕಲ್ಲು, ದಲಿತರ ಹಾದಿಲಿ ಬರಿಕಲ್ಲು. ಹೆಜ್ಜೆ ಹೆಜ್ಜೆಗೂ ಚುಚ್ಚುವ ಮುಳ್ಳು ದಲಿತರ ಹಾದಿಲಿ ಬರಿಕಲ್ಲು, ದಲಿತರ ಹಾದಿಲಿ ಬರಿಕಲ್ಲು. ಹೋದಲ್ಲೆಲ್ಲ ಹಸಿದಿಗಿಲು, ಗುಡುಗಾಗಿ ಗುಡುಗಿದ ನೀ ಕಾರ್ಮುಗಿಲು, ಗುಡುಗಾಗಿ ಗುಡುಗಿದ ನೀ ಕಾರ್ಮುಗಿಲು. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಜೈ ಭೀಮ್, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. जय 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 भीम, जय भीम, जय भीम, जय 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 भीम, जय भीम, जय भीम, जय 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 भीम, जय भीम, जय भीम. डॉक्टर BR अंबेडकर के, डॉक्टर BR अंबेडकर के. ಎಲ್ಲ ತಾಯಿಯಂದಿಗೆ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಗ್ರಾಮದ ಹಿರಿಯರು, ಇವತ್ತು ನಿಮ್ಮ ಗ್ರಾಮದಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೀಪ ಆರತಿಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರ್ಪಿಸಿರ್ತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ ಇದು ಪ್ರಪ್ರಥಮ ಹಳ್ಳಿಯಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು. ಇದು ಒಂದು ಇತಿಹಾಸವೇ ಸರಿ, ನಿಮ್ಮದು ಒಂದು ಹಿಸ್ಟ್ರಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ನಿಮ್ಮ ಗ್ರಾಮ. ನಿಮ್ಗೆಲ್ಲ ಬಹುಶಃ ವಿದ್ಯಾವಂತರಿರ್ಬೋದು, ಅನೇಕ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳೆಲ್ಲರೂ ಇರ್ಬೋದು, ಆಮೇಲೆ ಅಕ್ಕ ತಂಗಿಯರು ಕೂಡ ಬಹಳಷ್ಟು ಓದಿರ್ಬೋದು. ನೀವು ಇವತ್ತು ಈ ಜಾತ್ರೆ ಏನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಿ. ಈ ಹಕ್ಕನ್ನ ಕಲ್ಪಿಸ್ಕೊಟ್ಟಿದ್ದು ಯಾರು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಯಾರು ಗೊತ್ತಿದ್ಯಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಕ್ಕು. ಅದರಿಂದ ನೀವು ಇವತ್ತು ಇಷ್ಟೆಲ್ಲ ಸುಂದರವಾಗಿ ಮೇಕಪ್ ಮಾಡಿಕೊಂಡು ನಿಮ್ಮ ಮನೆಗಳಲ್ಲಿ ಮಟನ್ ಚಿಕನ್ ಎಲ್ಲ ತರಿಸ್ಕೊಂಡು, ನೆಂಟರು ನಿಮ್ಮ ಬಂಧು ಬಳಗನೆಲ್ಲ ಕರ್ಸ್ಕೊಂಡು, ಸ್ನೇಹಿತರನ್ನೆಲ್ಲ ಕಳಿಸ್ಕೊಂಡು
ಈ ಗ್ರಾಮದಲ್ಲಿ ನಿಮ್ಮದೇ ಒಂದು ದೇವಸ್ಥಾನವನ್ನ ಕಟ್ಟಿ ಆ ದೇವಸ್ಥಾನಕ್ಕೆ ನೀವೇ ಪೂಜಾರಿಗಳಾಗಿ ನೀವೇ ಆ ದೇವಸ್ಥಾನವನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಹಕ್ಕನ್ನು ಕೊಟ್ಟಿದ್ದು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಮಾತ್ರ. ನಾವಿವತ್ತು ಪ್ರತಿನಿತ್ಯ ಎದ್ದು ಅನೇಕ ದೇವರುಗಳಿಗೆ ನಮಸ್ಕಾರ ಮಾಡ್ತೀವಿ, ಅದು ನಿಮ್ಮ ಭಕ್ತಿ. ಆದ್ರೆ ಆ ದೇವರುಗಳು ನಿಮ್ಗೆ ಪ್ರತ್ಯಕ್ಷವಾಗಿ ಆಗ್ಲಿ ಪರೋಕ್ಷವಾಗಿ ಆಗ್ಲಿ ಏನು ಕೊಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಇಡೀ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಯಾರು ಕೊಟ್ಟಿದ್ದಾರೆ ಅಂತ. ಆದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ದಲಿತರು, ಅಲ್ಪಸಂಖ್ಯಾತರು, ಶೋಷಿತ ವರ್ಗಗಳು ಏನು ಮನುಧರ್ಮಶಾಸ್ತ್ರದಲ್ಲಿ ಯಾರು ಮೇಲು ಅಂತಕ್ಕಂಥ ಯಾರು ಕೀಳು ಅಂತಕ್ಕಂಥ ಮನೋಭಾವನೆ ಇತ್ತು ಅದನ್ನ ತೊಡೆದಾಕಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು ಸರಿಸಮಾನರು, ಎಲ್ಲರೂ ಕೂಡ ಸರಿಸಮಾನವಾದ ಹಕ್ಕುಗಳನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ಈ ದೇಶದಲ್ಲಿ ಇರ್ತಕ್ಕಂಥ ನಮಗೋಸ್ಕರ ಒಬ್ಬಂಟಿಯಾಗಿ ನಿಂತು ಈ ದೇಶದಲ್ಲಿ ಹೋರಾಟ ಮಾಡಿ ನಮಗೆ ಇವತ್ತು ಓದುವ ಹಕ್ಕು, ಮನೆ ಕಟ್ಕೊಳ್ತಕ್ಕಂಥ ಹಕ್ಕು, ಒಳ್ಳೆ ಬಟ್ಟೆ ಆಗ್ತಕ್ಕಂಥ ಹಕ್ಕು, ನೀವು ಗ್ರಾಮ ಪಂಚಾಯತಿ ಮೆಂಬರ್ಗಳಾಗ್ತಕ್ಕಂಥ ಹಕ್ಕು, ನೀವು ದೇವಸ್ಥಾನಗಳನ್ನು ಕಟ್ಕೊಳ್ತಕ್ಕಂಥ ಹಕ್ಕು, ಪ್ರತಿಯೊಂದು ಕೂಡ ಇವತ್ತು ನಾವು ತಿಂತಕ್ಕಂಥ ಪ್ರತಿಯೊಂದು ಅನ್ನದ ಅಗು ಅಂಬೇಡ್ಕರ್ ಅವರ ಋಣದಲ್ಲಿ ಬಂದಿರತಕ್ಕಂಥದ್ದು ಅನ್ನೋದನ್ನ ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ. ಹಾಗಾಗಿ ನೀವು ಅಂತಹ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರತಿಯೊಂದು ಮನೆಯಿಂದಲೂ ಕೂಡ ಇವತ್ತು ಜಾತ್ರೆಯ ಹೆಸರಿನಲ್ಲಿ ದೀಪಾರತಿಗಳನ್ನ ತಂದು ಬಾಬಾ ಸಾಹೇಬರ ಪಾದಗಳಿಗೆ ಅರ್ಪಿಸಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನಡೆಯುತ್ತಿದ್ದಂಗೆ ಇದೊಂದು ಇತಿಹಾಸ. ನೀವು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಓದಬೇಕು, ಅವರ ವ್ಯಕ್ತಿತ್ವವನ್ನು ತಿಳ್ಕೊಳ್ಬೇಕು, ಅವರ ಜೀವನವನ್ನು ತಿಳ್ಕೊಳ್ಬೇಕು. ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕುಗಳೆಲ್ಲ ಸಿಗಬೇಕು, ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡ್ಕೊಂಡು ಹೋಗೋದಕ್ಕೆ ನಾವು ಯಾವ ರೀತಿ ಹೋರಾಟಗಳು ಮಾಡಬೇಕು, ನಾವೆಲ್ಲರೂ ಕೂಡ ಶೋಷಿತ ವರ್ಗಗಳು ಯಾವ ರೀತಿಯಲ್ಲಿ ಒಗ್ಗಟ್ಟಾಗಬೇಕು, ಒಗ್ಗಟ್ಟಾಗಿ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬೋದು, ಇತರೆ ರಾಜಕೀಯವಾಗಿ ಕೂಡ ನಾವೆಲ್ಲರೂ ಒಗ್ಗಟ್ಟನ್ನ ಕಾಪಾಡ್ಕೊಂಡು ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ರಕ್ಷಣೆ ಮಾಡುವುದರ ಜೊತೆಗೆ ಆ ಹಕ್ಕುಗಳನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಓದಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಡೀ ಗ್ರಾಮದ ನಿಮ್ಮೆಲ್ಲರಿಗೂ ಕೂಡ ನಾವು ದಲಿತ ಸಂಘರ್ಷ ಸಂಸ್ಥೆ ಶಿಡ್ಲಘಟ್ಟ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಪದಾಧಿಕಾರಿಗಳ ವತಿಯಿಂದ ಅನಂತ ಜೈ ಭೀಮ್ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಸಲ್ಲಿಸ್ತಾ, ಪ್ರತಿ ವರ್ಷನೂ ಕೂಡ ನೀವು ಜಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದೇ ರೀತಿಯ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳ್ತಾ, ನೀವು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಅಂಬೇಡ್ಕರ್ ಅವರಿಗೆ ಜೈಕಾರವನ್ನು ಹಾಕ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್